ತುಂಬಾ ಪರ್ಫೆಕ್ಟಾಗಿ ಕಡಲೆಬೀಜ ಚಿಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ನೀವು ಪ್ಯಾಕೆಟ್ ರೀತಿ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ರುಚಿಯಾಗಿರುತ್ತೆ. ಸೊ ಲೇಟ್ ಮಾಡ್ತೀರಾ, ಈ ಹೆಲ್ತಿ ಸ್ನ್ಯಾಕ್ ರೆಸಿಪಿ ಕಡಲೆಬೀಜ ಚಿಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈ ರೀತಿ ಮಾಡಿದ್ರೆ ಒಂದು 20 ದಿವಸ ಆದರೂ ಸಹ ತುಂಬ ಗರಿಗರಿಯಾಗಿ ರುಚಿಯಾಗಿರುತ್ತೆ. ಸೊ ಫಸ್ಟಾಗಿ ಈ ರೀತಿ ಒಂದು ಕಡಾಯಿನಲ್ಲಿ 1.5 ಕಪ್ ಆಗುವಷ್ಟು ಕಡಲೆಬೀಜ ಹಾಕ್ಕೊಳ್ಳಿ. ಸೊ ಲೋ ಫ್ಲೇಮ್ನಲ್ಲಿನ ಚೆನ್ನಾಗಿ ಗರಿಗರಿಯಾಗೋ ತನಕ, ಸಿಪ್ಪೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಡಿಮೆ ಊರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಚಿಕ್ಕಿ ಕೂಡ ಟೇಸ್ಟಿಯಾಗಿ ಇರುತ್ತೆ, ಹಾಗೆ ಬೇಗ ಹಾಳಾಗಲ್ಲ. ಸೊ ನೋಡಿ, ನಾನಿಲ್ಲಿ ಕರೆಕ್ಟಾಗಿ 15 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ಈವೆನಾಗಿ ಫ್ರೈ ಆಗೋಗಿದೆ. ಸೊ ಈ ಥರ ಗರಿಗರಿಯಾಗಿ ಆಗಬೇಕು, ಹಾಗೆಯೇ ಒಟ್ಟು ಕೂಡ ಬಿಡ್ತಾ ಬರಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದ ನಂತರ ಇದನ್ನ ಎತ್ಕೊಂಡು ಈ ರೀತಿ ಒಂದು ಮರಕ್ಕೆ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಹೊಟ್ಟೆಲ್ಲನ್ನು ತೆಗೆದಾಕ್ಬಿಟ್ಟು ಬರೀ ಕಡಲೆ ಬೀಜ ಮಾತ್ರ ಎತ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ಒಟ್ಟನ್ನೋದು ಒಂಚೂರು ಕೂಡ ಇರಬಾರ್ದು, ಪೂರ್ತಿಯಾಗಿ ತೆಗೆದಾಕಿರಬೇಕು. ಇದೇ ರೀತಿ ಎಲ್ಲ ಕಡಲೆ ಬೀಜನೂ ಸಹ ನಾನು ಒಟ್ಟು ತೆಗೆದಾಕ್ಬಿಟ್ಟು ಈ ರೀತಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಅಲ್ಲಲ್ಲಿ ನಮಗೆ ತುಂಬ ಸೀದೋಗಿರೋ ಕಡಲೆ ಬೀಜ ಇರುತ್ತೆ, ಅದನ್ನು ನಾವು ತೆಗೆದಾಕ್ಬಿಡಬೇಕು. ಅದಿದ್ದರೆ ನಮಗೆ ಅಲ್ಲಲ್ಲಿ ಸಿಕ್ಕಿದ್ರೆ ನಮಗೆ ಫುಲ್ ಟೇಸ್ಟ್ ಎಲ್ಲ ಹಾಳಾಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲನೂ ಸಹ ನೀಟಾಗಿ ಎತ್ಕೊಂಬಿಡಿ. ಈಗ ನೆಕ್ಸ್ಟಾಗಿ ಈ ಕಡಲೆ ಬೀಜನ ನಾವು ಪೀಸಸ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಥರದ್ದು ಏನಾದರೂ ಇದ್ದರೆ ಇದರಲ್ಲಿ ಮಾಡ್ಕೊಳ್ಳಿ, ಅಥವಾ ಬೌಲಲ್ಲಾದರೂ ಇದನ್ನ ಮಾಡ್ಕೊಳ್ಬೋದು. ಸೊ ಈ ಥರ ಒಂದು ಕಡಲೆ ಬೀಜನ 2ರಿಂದ 3 ಪೀಸ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಪೀಸಸ್ ಆಗಿ ಕಡಲೆ ಬೀಜನ ಮಾಡ್ಕೊಂಡಿದ್ದಾದಮೇಲೆ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಮಗೆ ಕಡಲೆ ಬೀಜ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಈ ರೀತಿ ಒಂದು ಪ್ಲೇಟ್ನ ತೊಗೊಂಡೋದಕ್ಕೆ ಸ್ವಲ್ಪ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಹಾಕಿ ಹಚ್ಚಿ ಇಟ್ಕೊಳ್ಬೇಕಾಗತ್ತೆ. ಸೊ ನಾನಲ್ಲಿ ರೌಂಡ್ ಪ್ಲೇಟ್ನ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಸ್ಕ್ವಯರ್ ಶೇಪಲ್ಲಿರುವಂಥ ಒಂದು ಮೌಲ್ಡ್ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ. ಎಲ್ಲ ಪೀಸಸನ್ನು ಸಹ ಶೇಪ್ ಹಾಳಾಗ್ದಿರ ಚೆನ್ನಾಗಿ ಬರುತ್ತೆ. ಸೊ ಈಗ ಮತ್ತೆ ನಾವು ಬೆಲ್ಲದ ಪಾಕಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಮತ್ತೆ ಕಡಾಯಿನ ಇಟ್ಕೊಂಡೋದಕ್ಕೆ 1 ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ಳಿ. ಹೀಗೆ ಬೆಲ್ಲನ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಪೂರ್ತಿಯಾಗಿ ಕರಗಿಸ್ಕೊಳ್ಬೇಕು. ಸೊ ನಾನು ಇದಕ್ಕೆ ನೀರೇನು ಹಾಕ್ಕೊಳ್ತಾ ಇಲ್ಲ. ನೀವು ಬೇಕು ಅಂತಂದರೆ 2ರಿಂದ 3 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಈ ರೀತಿ ನಮಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾಗೇ ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿಬಿಡತ್ತೆ. ಈ ಥರ ಸ್ವಲ್ಪ ತೆಳ್ಳಗೆ ಇದು ಬೆಲ್ಲ ಎಲ್ಲನೂ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಈ ರೀತಿ ನಾವು ಸ್ವಲ್ಪ ತುಪ್ಪ ಹಾಕೋದ್ರಿಂದ ನಮಗೆ ಈ ಕಡಲೆಬೀಜ ಚಿಕ್ಕಿ ಅನ್ನೋದು ಚೆನ್ನಾಗಿ ಶೈನಿಂಗ್ ಹೊಡೆಯುತ್ತೆ, ಹಾಗೆ ನಮಗೆ ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಬೇಡ ಅಂದರೆ ಈ ತುಪ್ಪನ ಸ್ಕಿಪ್ ಮಾಡ್ಕೊಡ್ಬೋದು. ಜಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೀವು ನೋಡ್ಬೋದು, ಪಾಕ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ. ಸೊ ಈ ಸ್ಟೇಜ್ನಲ್ಲಿ ಒಂದ್ಸತಿ ನಾವು ಪಾಕ ಚೆಕ್ ಮಾಡ್ಕೊಳ್ಳೋಣ. ಪಾಕ ಚೆಕ್ ಮಾಡ್ಕೊಳ್ಳೋವಾಗ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಹೀಗೆ ಈ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಈ ಪಾಕನ ಸ್ವಲ್ಪ ಎತ್ತಿ ಈ ನೀರಿಗೆ ಹಾಕ್ಕೊಂಡು ಈ ರೀತಿ ನಾವು ಅದನ್ನ ಫ್ಲ್ಯಾಟ್ ಮಾಡ್ಕೊಳ್ಬೇಕು. ಹೀಗೆ ಪಾಕನ ಒಂದು 5 ಸೆಕೆಂಡ್ ಹಾಗೆ ನೀರಿನಲ್ಲಿ ಬಿಟ್ಬಿಡಿ. ಸೊ ಒಂದು 5 ಸೆಕೆಂಡ್ ಬಿಟ್ಟಿದ್ದಾದಮೇಲೆ ಇದನ್ನ ಎತ್ಕೊಂಡು ಈ ರೀತಿ ನೋಡಿ ಪೀಸಸ್ ಆಗಿ ಮಾಡ್ಕೊಳ್ಳಿ. ಸೊ ನಮಗೆ ಈಸಿಯಾಗಿ ಬ್ರೇಕ್ ಆಗ್ತಿದೆ. ಸೊ ಈ ಥರ ನಾವು ಕಟ್ ಮಾಡಿದ್ರೆ ನಮಗೆ 2-3 ಪೀಸಾಗಿ ಆಗಬೇಕು. ಸೊ ಈಗ ನಮಗೆ ಪಾಕ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ಪಾಕನ ಚೆಕ್ ಮಾಡ್ಕೊಳ್ಳೋವಾಗ ಗ್ಯಾಸ್ನ ಲೋ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಸೊ ಈ ರೀತಿ ಪಾಕ ಬಂದಿದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಬೇಕಾಗತ್ತೆ. ನೋಡ್ಬೋದು ನೀವು, ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಇದೆ, ಇಷ್ಟು ಸೋಡಾ ಪುಡಿನ ಹಾಕ್ಕೊಂಡಿದ್ದೀನಿ. ಈ ರೀತಿ ನಾವು ಸ್ವಲ್ಪ ಸೋಡಾ ಹಾಕೋದ್ರಿಂದ ನಮಗೆ ಎಕ್ಸ್ಟ್ರಾ ಕ್ರಂಚಿಯಾಗಿರುತ್ತೆ, ಹಾಗೆಯೇ ಸ್ವಲ್ಪ ಎಷ್ಟು ದಿನ ಇಟ್ಟರೂ ಸಹ ಹಾಗೆ ಗಟ್ಟಿಯಾಗಿ ಹಾಗೆ ಕ್ರಿಸ್ಪಿಯಾಗೇ ಇರುತ್ತೆ, ಮೆತ್ತಗಾಗಲ್ಲ. ಸೊ ಈ ಸೋಡಾ ಹಾಕೋದು ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ. ಸೋಡಾ ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ನಾವು ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿ ನಾವು ಕಡಲೆ ಬೀಜ ಹಾಕ್ಕೊಂಡಿದ್ದಾದಮೇಲೆ ಬೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಎತ್ಕೊಂಡು ಈ ಪ್ಲೇಟಿಗೆ ಹಾಕ್ಕೊಂಡು ನಾವು ಇದನ್ನ ಈ ರೀತಿ ಈಕ್ವಲ್ ಆಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಪಾಕ ಬಂದಾದಮೇಲೆ ಪ್ರಾಸೆಸ್ ಬಂದುಬಿಟ್ಟು 1 ನಿಮಿಷ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಕಡಲೆ ಬೀಜ ಹಾಕೋದಾಗಲಿ ಅಥವಾ ಸೋಡಾ ಪುಡಿ ಹಾಕೋದಾಗಲಿ ಎಲ್ಲನೂ ಸಹ 1 ನಿಮಿಷದಲ್ಲಿ ಹಾಕೋಗ್ಬಿಡಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಪ್ಲೇಟಿಗೆ ಹಾಕಿ ನೀಟಾಗಿ ಈಕ್ವಲ್ ಮಾಡ್ಕೊಂಬಿಡಿ. ಸೊ ಈ ಥರದೊಂದು ಇದಾಗಲಿ ಅಥವಾ ಬೌಲಲ್ಲಾಗಲಿ ಈಕ್ವಲ್ ಮಾಡ್ಕೊಂಬಿಟ್ಟು ಹೀಗೆ ಇದನ್ನ ಮತ್ತೆ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಥವಾ ನೀವು ಬಿಸಿಯಾಗಿ ಹಾಗೆ ನೀವು ಉಂಡೆ ಥರ ಆದರೂ ಕಟ್ಕೋಬೋದು. ತುಂಬಾ ಬಿಸಿ ಇರುತ್ತೆ, ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ಈ ರೀತಿ ನಾವು ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡಬೇಕು. ಅಟ್ಲೀಸ್ಟ್ 1-2 ಅವರ್ ಇದನ್ನ ಹಾಗೆ ಬಿಟ್ಬಿಡಿ.
ಪೂರ್ತಿಯಾಗಿ ಕೂಲ್ ಆದ ನಂತರ ಈ ರೀತಿ ಇದನ್ನ ಡಿಮೌಲ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿದಾದ್ಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.